ಮನುಷ್ಯನ ಸಂಬಂಧನ ಅಥವಾ ಹಣನ ಅಂತ ಪ್ರಶ್ನೆ ಬಂದಾಗ ನಮ್ಮ ಸುತ್ತಮುತ್ತ ಇರೋ 99% ನಮ್ಮ ಜೊತೆಗಿರೋರು ನಮ್ಮೋರು ಅನ್ನೋರೇ ಕೈ ಬಿಟ್ಟು ಬರೀ ಹಣದಿಂದ ಹೋಗ್ತಾರೆ. ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಜನ, ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಹೇಗಿದ್ಯಾ ಅಂತ ಕೇಳಕ್ಕೆ, ಇಲ್ಲ ಟೀ ಆಯ್ತು ಅಂತ ಕೇಳಕ್ಕೂ ಯಾರು ಇರಲ್ಲ. ಆ ಥರ ಪರಿಸ್ಥಿತಿ ನಮ್ಮ ಜೀವನದಲ್ಲೂ ಇತ್ತು. ಆವಾಗಲೇ ಅರ್ಥ ಆಯ್ತು ಈ 99% ಜನ ಯಾರಿದ್ರು ಅವ್ರು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಬರೀ ಕ್ಷಣಿಕ ಮಾತ್ರ. ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ರೆ ಬರ್ತಾರೆ, ನಮ್ಮ ಹತ್ರ ಏನಾದ್ರು ಬೆನಿಫಿಟ್ಸ್ ಇದ್ರೆ ಬರ್ತಾರೆ. ಆದ್ರೆ ನಮ್ಮ ಹತ್ರ ಬೆನಿಫಿಟ್ಸ್ ಖಾಲಿ ಆದ್ರೆ ಅವ್ರ ಹತ್ರ ನಮ್ಮ ಪ್ರೀತಿಗೆ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದ ಬೆಲೆ ಇರಲ್ಲ ಅಂತ. ನನ್ ಗಂಡನಿಗೆ ಕಷ್ಟ ಇದೆ ಅಂತ ಗೊತ್ತಾದಾಗ, ಒನ್ ಪಾಯಿಂಟ್ ಅಲ್ಲಿ ಫಿನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೀವಿ ಅಂತ ಗೊತ್ತಾದಾಗ ನಮ್ಮ ಮನೆಗ್ ಬರಕ್ ಜನನೇ ಇರ್ಲಿಲ್ಲ. ಮನೆಗ್ ಬರೋದಿರ್ಲಿ, ನನ್ ತಲೆ ಕೂಡ ಕೆಟ್ಟ ಯೋಚನೆಗಳನ್ನ ತುಂಬ್ತಾ ಇದ್ರು. ಏನಕ್ಕೆ ಬಾಳ್ಬೇಕು ಇಂಥವ್ರ ಜೊತೆ, ಯಾಕೆ ಬಾಳ್ಬೇಕು, ಇಷ್ಟ ಕಷ್ಟ ಯಾಕೆ ಪಡ್ಬೇಕು, ಬಿಟ್ಬಿಡು, ಬಿಟ್ಟು ಬಂದ್ಬಿಡು ಅಂತ ಬೇರೆ ಹೇಳ್ಕೊಡ್ತಾ ಇದ್ರು. ನನ್ ಪ್ರಕಾರ ಗಂಡ ಹೆಂಡತಿ ಅಂದ್ರೆ ಸುಖ ದುಃಖ ಎರಡನ್ನೂ ಒಟ್ಟಿಗೆ ಹಂಚ್ಕೊಂಡ್ ಬಾಳೋದಲ್ವಾ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನನ್ ಗಂಡ ಪ್ರೀತಿ ಕೊಡೋದ್ರಲ್ಲಿ ಯಾವತ್ತೂ ಕಮ್ಮಿ ಮಾಡ್ಲಿಲ್ವಲ್ಲ. ಗುಡಿಸ್ಲಲ್ಲಿ ಬಾಳದ್ರು ನನ್ ಗಂಡನ್ ಜೊತೆನೆ, ಅರಮನೆಯಲ್ಲಿ ಬಾಳದ್ರು ನನ್ ಗಂಡನ್ ಜೊತೆ. ಈ ದುಡ್ಡುಗೋಸ್ಕರ, ಫ್ಯಾನ್ಸಿ ಲೈಫ್ ಸ್ಟೈಲ್ಗೋಸ್ಕರ ಇರೋಂತ 99% ಜನಕ್ಕೆ ಬೆಲೆ ಕೊಡೋ ಬದಲು ನಮಗೋಸ್ಕರ ಜೀವ ಕೊಡೋಂತ ಒಬ್ಬ ಮನುಷ್ಯನ ಜೊತೆ ಇದ್ರೆ ಸಾಕು. ಅವತ್ತು ನನ್ ಗಂಡನ ಜೊತೆ ನಾನ್ ನಿಂತಿದ್ದೆ. ಇವತ್ತು ಪ್ರತಿ ಹೆಜ್ಜೆಲು ನನ್ ಮಗಳನ್ನ ಎತ್ತಿ ಹಿಡಿಯಕ್ಕೆ ಏನೇನ ಅದನ್ನೆಲ್ಲ ನನ್ ಗಂಡ ಮಾಡೋದ್ ನೋಡಿ ಅದೇ ಜನ ಅಯ್ಯೋ ಇವ್ಳು ತುಂಬಾ ಲಕ್ಕಿ, ಎಂತ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತಾರೆ. ಒಂದಂತೂ ಸತ್ಯ, ಇದ್ಯಾವ್ದು ಲಕ್ಕಲ್ಲ, ನಾವ್ ನಡೆಯೋ ದಾರಿ.